ದೊಡ್ಡ ಹೋರಾಟಗಳಾಗಿರ್ಬೋದು. ಅಂತ ಹೋರಾಟದಲ್ಲಿ ನಾವು ನಮ್ಮ ಹೋರಾಟಕ್ಕೆ ನಮ್ಮ ಬಸವಣ್ಣ ಬಾಗೇಡಿ ನಮ್ಮ ಶಾಸಕರು ಹೆಂಗಪ್ಪ ಅಂತ ಯಾವಾಗ್ಲೂ ಏನಪ್ಪಾ ಅಂದ್ರೆ ಕೈ ಸಿಗ್ತಾ ಇರಲಿ ಗೊತ್ತಿಲ್ಲ. ಅವ್ರಿಗಿಂತ ಮುಂಚಿತವಾಗಿ ಸಿಗ್ತಕ್ಕಂಥವ್ರು ಏನಪ್ಪಾ ಅಂದ್ರೆ ನಮ್ಮ ಐಸಿ ಅಣ್ಣವರು. ಐಸಿ ಅಣ್ಣವ್ರು ಅಂದ್ರೆ ನಮ್ಮ ಬಸವಣ್ಣ ಬಾಗೇವಾಡಿ ಮತಕ್ಷೇತ್ರ ಪ್ರತಿಯೊಂದು ಹಳ್ಳಿಗೂ ಕೂಡ ಗೊತ್ತದಾರ. ನಮ್ಮ ಒಂದೇ ಒಂದು ಮಾತಿಗೆ ಐಸಿ ಅಣ್ಣವ್ರು ಐಸಿ ಕಾಕಾರು ಇವತ್ತೇನಪ್ಪಾ ಅಂತಂದ್ರೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬರೀ ಕಾರ್ಯಕ್ರಮಕ್ಕಷ್ಟೇ ಅಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ಕೂಡ ಮಾಡಿದ್ದಾರೆ. ಮತ್ತೆ ನಮ್ಮ ಪ್ರತಿಯೊಂದು ಹೋರಾಟಕ್ಕೂ ಕೂಡ ನಮ್ಮ ಬೆನ್ನೆಲುಬಾಗಿ ಅವ್ರು ನಿಲ್ತಾರೆ. ಆ ಶಕ್ತಿಯಿಂದ ನಾವು ಇವತ್ತು ಏನ್ ಮಾಡತ್ತೀವಪ್ಪ ಅಂತಂದ್ರೆ ಬೀದಿ ಒಳಗೆ ನಿಂತುಕೊಂಡು ಹೋರಾಟಕ್ಕೆ ಮಾಡಿದ್ರು ನಾವು ಏನಪ್ಪಾ ಹಿಂಸರಾಗಿಲ್ಲ. ಕಾರಣ ನಮಗೆ ನಾಳೆ ಪೊಲೀಸರು ಒಳಗಾಕಿ ನಮ್ಮ ಮೇಲೆ ಕೇಸ್ ಮಾಡಿದ್ರು ಕೂಡ ಬಿಡಿಸ್ಕೊಂಡ್ಬರಕ್ ನಮ್ಮ ಐಸಿ ಕಾಕಾರ ಅದಾರ. ಆ ಶಕ್ತಿ ನಮಗೇನಪ್ಪಾ ಅಂದ್ರೆ ಅವ್ರು ಕೊಟ್ಟಾರೆ. ಅಂತ ನಾಯಕರು ನಮ್ಮ ಹಿಂದಿರುವಾಗ ನಾವು ಯಾವುದೇ ಕಾರಣಕ್ಕೂ ಹಿಂಸರಿಯುವುದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ನಿಡಗುಂದಿ ತಾಲೂಕಿನಲ್ಲಪ್ಪ ಅಂದ್ರೆ ಅತಿ ಗಟ್ಟಿಯಾದ ಹೆಜ್ಜೆ ನೀಡ್ತದೆ. ಅದರಂತೆ ಚಿಮ್ಮಲಿಗೆ ಗ್ರಾಮಕ್ಕೂ ಇವತ್ತೇನಪ್ಪಾ ಅಂದ್ರೆ ನಾವು ಗಟ್ಟಿಯಾದ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇನ್ನು ಮುಂದೆ ಏನಪ್ಪಾ ಅಂದ್ರೆ ಚಿಮ್ಮಲಿಗೆ ಗ್ರಾಮವನ್ನ ಉನ್ನತವಾಗಿ ಅಭಿವೃದ್ಧಿಯನ್ನು ಮಾಡ್ತೀವಿ. ನಮ್ಮ ಚಿಮ್ಮಲಿಗೆ ಗ್ರಾಮ ಘಟಕದ ಜೊತೆಗೆ ತಾಲೂಕು ಘಟಕ ಸದಾ ಸಿದ್ಧವಾಗಿರ್ತದೆ ಅಂತಕ್ಕಂಥ ಮಾತುಗಳು ಹೇಳ್ತಾ ನನ್ನ ಎರಡು ಮಾತುಗಳ ಮುಗಿಸ್ತೀನಿ. ಜೈ ಕರ್ನಾಟಕ. ಇಲ್ಲಿವರೆಗೂ ಮಾತನಾಡಿರ್ತಕ್ಕಂಥ ತಾಲೂಕಾ ಅಧ್ಯಕ್ಷ ಆನಂದ್ ಹಡಗಲಿ ಅವರಿಗೆ ತುಂಬಾ ಧನ್ಯವಾದಗಳು. ಆದ್ರ ಒಂದು ವಿಶೇಷ, ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಚಿಮ್ಮಲಿಗೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ನಾವು ಕೇಳಬೇಕಂತ ಮಾಡಿದ್ವಿ. ಮಾನ್ಯ ಶಾಸಕರಿಗೆ ಅನಿವಾರ್ಯ ಕಾರಣಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋಗಿದ್ದಾರೆ. ಈಗ ನಮಗ ಈ ಭಾಗದ ಜನಪ್ರಿಯ ನಾಯಕರು, ನಮ್ಮ ನಾಯಕರು ಐಸಿ ಅನ್ನೋರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ. ಇದು ನಿಡಗುಂದಿ ಮತ್ತು ನಾನೊಬ್ಬ ಕೋಲಾರ ತಾಲೂಕಾ ಘಟಕದ ಅಧ್ಯಕ್ಷನಾಗಿ, ಆನಂದ್ ಹಡಗಲಿ ಅವರು ನಿಡಗುಂದಿ ಅಧ್ಯಕ್ಷರಾಗಿ ನಾವಿಬ್ರು ಇವತ್ತೊಂದು ಚರ್ಚೆ ಮಾಡಿದ್ವಿ. ಅಣ್ಣರ, ದಯವಿಟ್ಟು ಈ ವೇದಿಕೆ ಮುಖಾಂತರ ನಾನೊಂದು ಬೇಡಿಕೆ ಇಡ್ತೀನಿ. ತಾವು ಶಾಸಕರಲ್ಲಿ, ನಮ್ಮ ಸಚಿವರಲ್ಲಿ ತಾವು ಏನು ಮನವರಿಕೆ ಮಾಡ್ತಿರೋ ಮಾಡಿ, ನಿಡಗುಂದಿಯಿಂದ ಕೋಲಾರದಿಂದ ನಿಡಗುಂದಿಗೆ ಸಂಪರ್ಕಕ್ಕೆ ಬಹಳಷ್ಟು ತೊಂದರೆ ಅದ. ದಯವಿಟ್ಟು ಸಾರ್ವಜನಿಕರಿಗೆ ನಿಡಗುಂದಿ ಮತ್ತು ಕೋಲಾರಕ್ಕೆ ಅಡ್ಡಾಡ್ಲಿಕ್ಕೆ ಸಂಪರ್ಕಕ್ಕಾಗಿ ಬಸ್ಸಿನ ಸೌಕರ್ಯವನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಈ ವೇದಿಕೆಯ ಮುಖಾಂತರ ಕಳಕಳಿ ವಿನಂತಿಯನ್ನ ನಾವು ಮಾಡ್ಕೋತಾ ಇದೀವಿ. ದಯವಿಟ್ಟು ಇದರ ಬಗ್ಗೆ ಒಂದೆರಡು ನಿಮಿಷದಲ್ಲಿ ತಾವು ಏನು ಇದಕ್ಕೆ ತಾವು ವಿಚಾರ ಮಾಡಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಕೋಲಾರ ಮತ್ತು ನಿಡಗುಂದಿ ಈ ಎರಡೂ ನೂತನವಾಗಿರ್ತಕ್ಕಂಥ ಹೊಸ ತಾಲೂಕುಗಳಿಗೆ ಸಂಚಾರ ಮತ್ತು ಸಾರ್ವಜನಿಕರ ಅನುಕೂಲಕರವಾಗುವಂತ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಮೊನ್ನೆ ಸಚಿವರ ಜೊತೆಯಲ್ಲಿ ಕೂಡ್ಕೊಂಡು ನಾನು ಬಸವನ ಬಾಗೇಡಿ ಘಟಕದಿಂದ ಒಂದು ಸಿಟಿ ಬಸ್ ಅನ್ನು ಕೋಲಾರ ಟು ನಿಡಗುಂದಿ, ನಿಡಗುಂದಿ ಟು ಕೋಲಾರ ಅನ್ನೋಂಥ ಒಂದು ವ್ಯವಸ್ಥೆಯನ್ನು ನಾನು ಒಂದು ವಾರದಲ್ಲಿ ಮಾಡಿಸಿಕೊಡ್ತೀನಿ ಅನ್ನೋಂಥ ಆಶೀರ್ವಾದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ಕಡೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಬಸ್ಸಿನ ಅನಾನುಕೂಲತೆ ಇಲ್ಲದಂಥ ಒಂದು ವ್ಯವಸ್ಥೆಯಲ್ಲಿದ್ದಾಗ ಮಾನ್ಯ ಸಚಿವರು ಯಾವುದೇ ಒಂದು ಕುಗ್ರಾಮಕ್ಕದು ಸಹಿತ ಇವತ್ತು ಬಸ್ ಓಡಿಸಬೇಕನ್ನಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ, KSRTC ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿಯನ್ನು ಕೊಟ್ಟು ನಾಳೆ ಬೆಳಿಗ್ಗೆನೆ ತಮಗೆ ಇನ್ಫಾರ್ಮೇಶನ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೇನೆ, ಮಾಡಿದ ತೋರಿಸ್ತಾ ಇದ್ದೇನೆ. ತುಂಬಾ ಧನ್ಯವಾದಗಳು. ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಐಸಿ ಅಣ್ಣನವರಿಗೆ ತುಂಬಾ ಧನ್ಯವಾದಗಳು. ಹಲೋ, ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಶ್ರೀ ಬಸವರಾಜ್ ತಾಳಿಕೋಟಿ ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಇವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಂತ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ ವಂದೇ ವಂದೇ. ನಾ ಏನ್ ಜಾಸ್ತಿ ಮಾತಾಡೋದಿಲ್ಲ, ಬರೀ ಒಂದ ತಾಸು ಮಾತಾಡ್ತೀನಿ. ಸ್ವಾಮಿ ವಿವೇಕಾನಂದ್ರ ಒಂದ್ ಮಾತು ಹೇಳಿದ್ರ,